ಪ್ರೀ ರೌಂಡ್ ಅನ್ನೋದು ಈ ವರ್ಷ ಬಂದಿದೆ. ಈ ಒಂದು ರೌಂಡ್ ಇದೆ ಅಲ್ಲ, ಈ ರೌಂಡ್ನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡಲಿದ್ದೇನೆ. ಈಗ ನೀಟ್ ವಿದ್ಯಾರ್ಥಿಗಳಿದಾರಲ್ಲ, ಈ ಒಂದು ರೌಂಡ್ ಅನ್ನ ಪಾರ್ಟಿಸಿಪೇಟ್ ಮಾಡಬೇಕಾ? ಹಾಗಾದ್ರೆ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಸೀಟ್ ಸಿಕ್ಕ ಮೇಲೆ ಏನು ಮಾಡಬೇಕು? ಅದೇ ನಾನು KCET ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೇನೆ, ನನಗೆ ಸೀಟ್ ಸಿಕ್ಕಿದೆ ಪ್ರೀ ರೌಂಡಲ್ಲಿ, ನಾನು ಏನು ಮಾಡಬೇಕು, ನಿಮಗೆ ಇರುವಂತಹ ಆಪ್ಷನ್ಸ್ಗಳೇನು, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಹಾಗಿದ್ರೆ ಬನ್ನಿ ವಿಡಿಯೋನ ಆರಂಭಿಸೋಣ. ನೋಡಿ, ಈಗ ನನಗೆ 1,00,000 ರ್ಯಾಂಕ್ ಬಂದಿದೆ. ನಾನು ಎಲ್ಲ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿದ್ದೇನೆ. ಆಪ್ಷನ್ ಎಂಟ್ರಿಗಳನ್ನು ಪ್ರಿಯಾರಿಟಿ ವೈಸ್ ಹಾಕಿದಾಗ ನನಗೆ ಒಂದು ಕಾಲೇಜ್ ಅಲಾಟ್ ಆಗಿದೆ ಪ್ರೀ ರೌಂಡಲ್ಲಿ. ಹಾಗಾದರೆ ನಾನು ಏನು ಮಾಡಬೇಕು ಈ ಒಂದು ಸೀಟನ್ನು ತೆಗೆದುಕೊಂಡು? ನೋಡಿ, ನನಗೆ ಇಂಜಿನಿಯರಿಂಗ್ ಮಾಡಬೇಕಂತ ಇಷ್ಟ ಇದೆ. ನಾನು ಏನು ಮಾಡ್ತೇನೆ, RV ಕಾಲೇಜ್ ಬೆಂಗಳೂರನ್ನು ಮೊದಲಿಗೆ ಪ್ರಿಯಾರಿಟಿ ಇಟ್ಬಿಡ್ತೇನೆ. ನನಗೆ ವೆಟರ್ನರಿ ಮಾಡಬೇಕಂತ ಅನ್ಕೊಂಡಿದ್ದೇನೆ. ನಾನು ಏನು ಮಾಡ್ತೇನೆ, ವೆಟರ್ನರಿ ಕಾಲೇಜ್ ಬೆಂಗಳೂರು ಹೆಬ್ಬಾಳದ ಕಾಲೇಜನ್ನು ಮೊದಲಿಗೆ ಇಟ್ಬಿಡ್ತೇನೆ. ನನಗೆ JKVKಯಲ್ಲಿ ಒಂದು ಅಗ್ರಿಕಲ್ಚರ್ ಮಾಡಬೇಕಾಗಿದೆ, ನಾನು ಮೊದಲನೇ ಕಾಲೇಜನ್ನು ಇಟ್ಬಿಡ್ತೇನೆ. ನನ್ನ ರ್ಯಾಂಕ್ ಚೆನ್ನಾಗಿದೆ, ನನಗೆ ನಾನು ಹಾಕಿರುವಂತಹ ಮೊದಲನೇ ಆಪ್ಷನ್ ನನಗೆ ಸಿಕ್ಬಿಟ್ಟಿದೆ. ಅಂದರೆ ನನಗೆ ಇಂಜಿನಿಯರಿಂಗ್ ಬೇಕಾದಲ್ಲಿ ನನಗೆ RV ಕಾಲೇಜ್ ಸಿಕ್ಕಿದೆ, ನನಗೆ BSc ಅಗ್ರಿಕಲ್ಚರ್ ಮಾಡಬೇಕಂದಲ್ಲಿ ನನಗೆ JKVK ಸಿಕ್ಕಿದೆ, ಅದೇ ರೀತಿಯಲ್ಲಿ ವೆಟರ್ನರಿ ಮಾಡಬೇಕಂದ್ರೆ ಹೆಬ್ಬಾಳದ ಕಾಲೇಜ್ ಸಿಕ್ಕಿದೆ. ಈ ರೀತಿ ನನಗೆ ಇಷ್ಟೇ ಹಾಕಿರುವಂತಹ ನಾನು ಕಾಲೇಜ್ನಲ್ಲಿ ನನಗೆ ಮೊದಲನೇ ಪ್ರಿಯಾರಿಟಿಯೇ ಸಿಕ್ಬಿಟ್ಟಿದೆ. ಹಾಗಿದ್ದಾಗ ನಾನು ಹಾಕಿರುವಂತಹ ಕಾಲೇಜ್ಗಳಲ್ಲಿ ನನಗೆ ಸಿಕ್ಕಿರುವಂತಹ ಕಾಲೇಜ್ ಇದೆಯಲ್ಲ, ಇದು ನನಗೆ ಬಹಳಷ್ಟು ಇಷ್ಟ ಆಗಿಬಿಟ್ಟಿದೆ. ನಾನು ಮುಂದಿನ ರೌಂಡ್ಗೆ ಹೋಗೋದಿಲ್ಲ. ನಾನು ಈಗ ಸಿಕ್ಕಿರುವಂತಹ ಸೀಟನ್ನು ತೆಗೆದುಕೊಂಡು ಅಡ್ಮಿಷನ್ ತೆಗೆದುಕೊಂಡು ಬಿಡ್ತೇನೆ. ನಾನು ಮುಂದಿನ ಯಾವ ಪ್ರೊಸೀಜರ್ಗಳನ್ನು, ಮುಂದಿನ ಯಾವುದೇ ಕೌನ್ಸಿಲಿಂಗನ್ನು ನಾನು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈ ಒಂದು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಡ್ತೇನೆ, ನಾನು ಅಡ್ಮಿಷನ್ ತೆಗೆದುಕೊಂಡು ಬಿಡ್ತೇನೆ ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ, ಇಮಿಡಿಯೇಟ್ಲಿ ನಿಮಗೆ ಪ್ರೀ ರೌಂಡ್ ರಿಸಲ್ಟ್ ಆದಮೇಲೆ 3 ದಿವಸಗಳ ಕಾಲ ಅವಕಾಶವನ್ನು ಕೊಡ್ತಾರೆ. ಅವಕಾಶ ಕೊಟ್ಟಾಗ ನಿಮಗೆ ಹೇಳಿರುವಂತಹ ಮಾರ್ಗಸೂಚಿಯ ಪ್ರಕಾರ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ತೀರಾ. ಈಗ 1ನೇ ಪರ್ಸನ್ ಆಯಿತು, ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಆಗಿಬಿಟ್ಟಿದೆ, ನಾನು ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಂಡೆ. ಈಗ ಕೆಲವೊಂದು ಜನ ಇರ್ತಾರೆ, ನನಗೆ ಸಿಕ್ಕಿರುವಂಥ ಕಾಲೇಜ್ ನನಗೆ ಇಷ್ಟ ಇಲ್ಲ, ನನಗೆ ಇದಕ್ಕಿಂತ ಚೆನ್ನಾಗಿರುವಂಥ ಕಾಲೇಜ್ ನನಗೆ ಬೇಕು, ನಾನು ಏನು ಮಾಡಬೇಕು ಅಂತ ಅಂದರೆ, ಆ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಆಪ್ಷನನ್ನು ಕೊಡೋದಿಲ್ಲ. ನೀವು ಏನು ಮಾಡಬೇಕಂದ್ರೆ ಸಿಕ್ಕಿರುವಂಥ ಸೀಟನ್ನು ಬಿಡಬೇಕಾಗುತ್ತೆ. ಅಂದರೆ ನಿಮಗೆ ಅರ್ಥವಾಗಿದೆ ಅನ್ಕೊಳ್ತೀನಿ. ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ತೆಗೆದುಕೊಂಡು ಅಡ್ಮಿಷನ್ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ವಾಪಸ್ KEಗೆ ಕೊಡಬೇಕು. KE ಅವರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ರೌಂಡಲ್ಲಿ ಆ ಒಂದು ಸೀಟನ್ನು ತೆಗೆದುಕೊಂಡು ಇನ್ನೊಂದು ಬಾರಿ ಅಲಾಟ್ಮೆಂಟನ್ನು ಮಾಡ್ತಾರೆ. ಆ ಒಂದು ಅಲಾಟ್ಮೆಂಟಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇಂಡೈರೆಕ್ಟ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಹೋಲ್ಡ್ ಅನ್ನುವಂತಹ ಆಪ್ಷನ್ ಇರೋದಿಲ್ಲ. ನನಗೆ ಸಿಕ್ಕಿರುವಂಥ ಕಾಲೇಜನ್ನು ನಾನು ಫೀಸ್ ತುಂಬಿಕೊಂಡು ನಾನು ಹೋಲ್ಡ್ ಮಾಡ್ಕೊಳ್ತೇನೆ ಅಂದರೆ ಅದಕ್ಕೆ ಅವಕಾಶಗಳಿರೋದಿಲ್ಲ. ಕೇವಲ ನಿಮಗೆ ಅಡ್ಮಿಷನ್ ಆಗೋದಕ್ಕೆ ಮಾತ್ರ ಅವಕಾಶ ಇರುತ್ತೆ. ಆ ಸಿಕ್ಕಿರುವಂಥ ಕಾಲೇಜನ್ನು ನಾನು ಹೋಲ್ಡ್ ಮಾಡಿಕೊಂಡು ನನಗೆ ಅದನ್ನು ಫಿಕ್ಸ್ ಮಾಡಿಕೊಂಡು ಆ ಒಂದು ಕಾಲೇಜನ್ನು ನಾನು ಮುಂದೆ ಹಿಡ್ಕೊಂಡು ಹೋಗ್ತೇನೆ ಅಂದರೆ ಅದಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಕೇವಲ ಅಡ್ಮಿಷನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಾಂದರೆ ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು KEಗೆ ವಾಪಸ್ ಕೊಡಬೇಕಾಗುತ್ತೆ. ಇಷ್ಟೇ. ಪ್ರೀ ರೌಂಡ್ ಅಂದರೆ ಏನಿಲ್ಲ, ಆ ಒಂದು ಸೀಟ್ ನಿಮಗೆ ಇಷ್ಟವಾಗಿದ್ದರೆ ಅಡ್ಮಿಷನ್ ಮಾಡಿಸ್ಕೊಳ್ತೀರಿ, ಇಷ್ಟವಾಗಿಲ್ಲ ಅಂದರೆ ನೀವು KEಗೆ ವಾಪಸ್ ಕೊಡ್ತೀರಿ, ಮುಂದಿನ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಬಹಳಷ್ಟು ಸಿಂಪಲ್ ಆಗಿದೆ. ಈ ಒಂದು ರೌಂಡ್ನ ಒಂದು ಪ್ರಾಮುಖ್ಯತೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಅಡ್ಮಿಷನ್ ಮಾಡಿಸ್ಕೊಳ್ತೀರಿ, ಇಲ್ಲ ಅಂದರೆ ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಬಿಟ್ಟು KEಗೆ ವಾಪಸ್ ಕೊಡ್ತೀರಿ, ಮುಂದಿನ ರೌಂಡ್ಗೆ ಹೋಗ್ತೀರಿ. ಮುಂದಿನ ರೌಂಡ್ಗೂ ಕೂಡ ಅದೇ ಆಪ್ಷನ್ಸ್ಗಳನ್ನು ನೀವು ಇಟ್ಟಿರ್ತೀರಿ. ಅದೇ ಆಪ್ಷನ್ಸ್ಗಳಲ್ಲಿ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಅದಕ್ಕಿಂತ ಚೆನ್ನಾಗಿರುವಂಥ ಕಾಲೇಜ್ ಕೂಡ ಸಿಗಬಹುದು, ಇಲ್ಲ ಅಂದರೆ ಅದಕ್ಕಿಂತ ಕೆಳಗಡೆ ಇರುವಂಥ ಕಾಲೇಜ್ ಕೂಡ ಮೊದಲನೇ ರೌಂಡಲ್ಲಿ ಸಿಗಬಹುದಾಗಿರುತ್ತೆ. ಆದರೆ ಮೊದಲನೇ ರೌಂಡ್ ಆದಮೇಲೆ ನಿಮಗೆ ನೀಟ್ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಈ ಒಂದು KCETಯ ಕೌನ್ಸಿಲಿಂಗ್ ಜೊತೆಗೆ. ಆ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಇಲ್ಲಿ KCETಯಲ್ಲಿರುವಂತಹ ನೀಟ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅವರು ನೀಟ್ಗೆ ಶಿಫ್ಟ್ ಆಗಿಬಿಡ್ತಾರೆ. ಅಂದರೆ MBBS ಸೀಟ್, BMS ಸೀಟ್ ಮತ್ತು BDS ಸೀಟ್ಗಳಿಗೆ ಅಪ್ಗ್ರೇಡ್ ಆಗಿಬಿಡ್ತಾರೆ. ಅವಾಗ ಇಲ್ಲಿ ವೇಕೆನ್ಸಿ ಉಳಿಯುತ್ತೆ. ವೇಕೆನ್ಸಿ ಉಳಿದಾಗ ಏನಾಗುತ್ತೆ, ಅಂತಹ ಸೀಟ್ಗಳನ್ನು ಭರ್ತಿ ಮಾಡಲಾಗುತ್ತೆ. ಈಗ ನಾನು ನೀಟ್ ವಿದ್ಯಾರ್ಥಿ ಆಗಿದ್ದೇನೆ, ನಾನೇನು ಮಾಡಬೇಕು, ಈ KCET ಕೌನ್ಸಿಲಿಂಗನ್ನು ಕಂಪಲ್ಸರಿಯಾಗಿ ಭಾಗವಹಿಸಲೇಬೇಕಾ? ನೋಡಿ, ನಾನು ಪ್ರೀ ರೌಂಡ್ನ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಇನ್ನೊಂದು ಮುಖ್ಯವಾದಂತಹ ಮಾಹಿತಿಯನ್ನು ಶೇರ್ ಮಾಡಲಿದ್ದೇನೆ. ಏನಂದರೆ, ನಿಮ್ಮ ಎಕ್ಸಾಮ್ ಇದೆಯಲ್ಲ, ನೀಟ್ ಎಕ್ಸಾಮ್ ತನಕ ನೀವು ಆಪ್ಷನ್ ಎಂಟ್ರಿಯನ್ನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ವಿಷಯವನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ ಪ್ರಸನ್ನ ಸರ್ ಅವರೇ ಹೇಳಿದ್ದಾರೆ. KA ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರೇ ಹೇಳಿದ್ದಾರೆ, 21ನೇ ತಾರೀಕು ತನಕ ನೀವು ಎಕ್ಸಾಮ್ಗೆ ಮಾತ್ರ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೆದು ಬನ್ನಿ. 21ನೇ ತಾರೀಕು ಆದಮೇಲೆ 22ರ ನಂತರ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತೀವಿ. ಯಾರಿಗೆ ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತು KCET ವಿದ್ಯಾರ್ಥಿಗಳು ಕೂಡ ಈ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ ಪ್ರೀ ರೌಂಡ್ಗೆ. ಈ ಪ್ರೀ ರೌಂಡ್ಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ 21ನೇ ತಾರೀಕು ಆದಮೇಲೂ, ನೀಟ್ ಎಕ್ಸಾಮ್ ಆದಮೇಲೂ ಕೂಡ ಅವಕಾಶ ಇರುತ್ತೆ. ಪ್ರೀ ರೌಂಡ್ಗೆ ನೀವು ಆವಾಗ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ.
ನನಗೆ ಕೇವಲ MBBS ಮಾಡುವಂಥ ಆಸಕ್ತಿ ಇದೆ, ನಾನು ಇಲ್ಲಿ ಸುಮ್ಮನೆ ಟ್ರೈ ಮಾಡ್ತೇನೆ ವೆಟರ್ನರಿಗೆ ಅಂದರೆ ನೀವೇನು ಮಾಡಬೇಕಂದ್ರೆ 21ನೇ ತಾರೀಕು ಆದಮೇಲೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ತೀರಿ ವೆಟರ್ನರಿ ಕಾಲೇಜ್ಗಳಿಗೆ. ಆವಾಗ ನಿಮಗೆ MBBS ಆಪ್ಷನ್ಸ್ಗಳನ್ನು ಬಿಟ್ಟಿರೋದಿಲ್ಲ, ನೀವು ಕೇವಲ ವೆಟರ್ನರಿ ಕಾಲೇಜ್ಗಳನ್ನು ಆಪ್ಷನ್ ಎಂಟ್ರಿಲಿ ಹಾಕ್ತೀರಿ. ಆಪ್ಷನ್ ಎಂಟ್ರಿಗಳಲ್ಲಿ ಹಾಕಿದಾಗ ನಿಮಗೆ ಒಂದು ಕಾಲೇಜ್ ಸಿಕ್ಬಿಡುತ್ತೆ. ಅಂದರೆ ನನಗೆ ವೆಟರ್ನರಿ ಕಾಲೇಜ್ ಹೆಬ್ಬಾಳದ ಕಾಲೇಜ್ ಸಿಕ್ಬಿಟ್ಟಿದೆ, ಆದರೆ ನನಗೆ ಹೆಬ್ಬಾಳದ ಕಾಲೇಜ್ ಇಷ್ಟ ಇದೆ, ಆದರೆ ನನಗೆ ಇದಕ್ಕಿಂತ MBBS ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ನೀವೇನು ಮಾಡಬೇಕಂದ್ರೆ ಆ ಒಂದು ಕಾಲೇಜನ್ನು ಹೋಲ್ಡ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಅಂದರೆ ನಿಮಗೆ ಪ್ರೀ ರೌಂಡಲ್ಲಿ ಹೋಲ್ಡ್ ಆಪ್ಷನ್ ಇರೋದಿಲ್ಲ, ಆದರೆ ಮೊದಲನೇ ರೌಂಡಲ್ಲಿ ಕೂಡ ನೀವು ಸ್ಟಾರ್ಟ್ ಮಾಡಿದಾಗ ಅಲ್ಲಿಯೂ ಕೂಡ ಹೆಬ್ಬಾಳದ ಕಾಲೇಜ್ ಸಿಕ್ಬಿಟ್ರೆ ಅವಾಗ ನೀವು ಏನು ಮಾಡ್ಕೊಳ್ಬೇಕಂದ್ರೆ ಕಂಪಲ್ಸರಿಯಾಗಿ ಆ ಸಿಕ್ಕಿರುವಂಥ ಕಾಲೇಜ್ನ ಫೀಸನ್ನು ತುಂಬಿ ಹೋಲ್ಡನ್ನು ಮಾಡಿಕೊಂಡು ನೀವು ಮುಂದಿನ ರೌಂಡ್ಗೆ ಹೋದಾಗ ಅಲ್ಲಿ ನೀಟ್ಗೆ ಅಪ್ಗ್ರೇಡೇಷನನ್ನು ಮಾಡ್ಕೊಳ್ಬೋದು. ಅಂದರೆ ನೀಟ್ ಆಪ್ಷನ್ ಎಂಟ್ರಿಯನ್ನು ಮಾಡಿದಾಗ ನಿಮಗೆ MBBS ಅಪ್ಗ್ರೇಡೇಷನ್ ಆದಾಗ ನಿಮಗೆ ಸಿಕ್ಕಿರುವಂಥ ವೆಟರ್ನರಿ ಸೀಟ್ ಇದೆಯಲ್ಲ ಅದು ಏನಾಗುತ್ತೆ, ಚೇಂಜ್ ಆಗಿ ನಿಮಗೆ MBBS ಸೀಟ್ಗೆ ಅಪ್ಗ್ರೇಡೇಷನ್ ಆಗ್ತೀರಾ. ಅವಾಗ ನೀವು ವೆಟರ್ನರಿಗೆ ಫೀಸನ್ನು ಪೇ ಮಾಡಿರ್ತಾರಲ್ಲ ಅದು MBBS ಒಂದಿಗೆ ಅಡ್ಜಸ್ಟ್ ಆಗುತ್ತೆ. ನೀವು ಕಂಪಲ್ಸರಿಯಾಗಿ MBBS ಸೀಟೇ ಬೇಕು ಅಂತ ಅಂದರೆ ನೀವು ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಬೇಡಿ. ನಿಮಗೆ ಸಿಕ್ಕಿರುವಂಥ ಸೀಟನ್ನು ನೀವು ಕೇವಲ ಹೋಲ್ಡ್ ಮಾಡಿಕೊಂಡು ಮುಂದೆ ಸಾಗಬೇಕಾಗುತ್ತೆ ಹೊರತು ನೀವು ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ಮಾಡಿಕೊಂಡು KCETಯಲ್ಲಿ ಮುಂದೆ ಸಾಗಬಾರ್ದಾಗಿರುತ್ತೆ. ನೀವು ಕೇವಲ ಹೋಲ್ಡ್ ಮಾಡಿಕೊಂಡು MBBSಗೆ ಅಪ್ಗ್ರೇಡೇಷನ್ನ ಮಾಡ್ಕೊಳ್ಬೋದು ಹೊರತು ಅಕಸ್ಮಾತ್ ನಿಮಗೆ MBBS ಸೀಟ್ ಸಿಕ್ಕಿಲ್ಲ, ನಾನು ವೆಟರ್ನರಿ ಸೀಟನ್ನೇ ಕಂಟಿನ್ಯೂ ಮಾಡ್ತೇನೆ ಅಂದರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಯಾವಾಗ ಅಂದರೆ ನೀವು ಹೋಲ್ಡ್ ಮಾಡಿಕೊಂಡಾಗ ಮಾತ್ರ. ಈ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 2 ಅನ್ನೋದು ಆಪ್ಷನ್ ಇರುತ್ತೆ. ಚಾಯ್ಸ್ 2 ಅನ್ನು ಹಾಕ್ಕೊಂಡು ನೀವು ಏನು ಮಾಡಬೇಕು, ಕಾಲೇಜ್ನ ಫೀಸನ್ನು ಪೇ ಮಾಡಬೇಕಾಗುತ್ತೆ, ಆದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನನ್ನು ಮಾಡಿಸ್ಕೊಳ್ಳುವಂತಹ ನೆಸಸರಿ ಇರೋದಿಲ್ಲ. ಈಗ ನೀಟ್ನ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ನೀವೇನು ಮಾಡಬೇಕು, ನಿಮ್ಮ ಮೊದಲ ಪ್ರಿಯಾರಿಟಿ ಏನಾಗಿರ್ಬೇಕಂದ್ರೆ ನೀವು ಕೇವಲ ಎಕ್ಸಾಮನ್ನು ಬರೆಯೋದಾಗಿರಬೇಕು. ನೀಟ್ ಎಕ್ಸಾಮನ್ನು ಕರೆಕ್ಟಾಗಿ ಬರೆದು ಬನ್ನಿ, ನೀವು ನೀಟಲ್ಲಿ ಚೆನ್ನಾಗಿ ಸ್ಕೋರನ್ನು ಮಾಡಿ ಬನ್ನಿ, ಅದು ನಿಮ್ಮ ಮೊದಲ ಗುರಿಯಾಗಿರುತ್ತೆ. ಈ KCET ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪವೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಏನು ಮಾಡಬೇಕು, ಈಗ ಆಲ್ರೆಡಿ KCETಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಆ ಡೌನ್ಲೋಡ್ ಮಾಡ್ಕೊಂಡಿರುವಂಥ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಟ್ಕೊಂಡು ನೀವು ಡೈರೆಕ್ಟಾಗಿ ನೀಟ್ ಎಕ್ಸಾಮ್ ಆದಮೇಲೆ ಮರುದಿನವೇ ಬಂದು ಆಪ್ಷನ್ ಎಂಟ್ರಿಯನ್ನು KCETಯಲ್ಲಿ ಮಾಡ್ತೀರಾ. ಇದನ್ನು ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ಅವರ ಕ್ಲಿಪ್ ಅನ್ನು ಕೂಡ ನಿಮಗೆ ಹಾಕ್ತೀನಿ, ಅದನ್ನು ಕರೆಕ್ಟಾಗಿ ನೋಡಿ. ಏನಪ್ಪ ಪ್ರೀ ರೌಂಡ್ ಅಂತಂದ್ರೆ ತಮಗೆಲ್ಲ ಗೊತ್ತಿರಬೇಕು, ಈ ಆನ್ಲೈನ್ ಕೌನ್ಸಿಲಿಂಗ್ ಇಂತ ಪೂರ್ವದಲ್ಲಿ ಪ್ರೀ ರೌಂಡ್ ಮಾಡ್ತಾ ಇದ್ರು. ಸಿಂಪಲ್ ನಾನು ಹೇಳುವಂಥದ್ದು ತಮಗೆ ಅರ್ಥ ಆಗುವಂತೆ ಅಂದರೆ, ಉದಾಹರಣೆಗೆ ನಿಮ್ಮ ಚಾಯ್ಸು ನೀಟ್ ಹೊರತುಪಡಿಸಿರುವಂಥ ವಿದ್ಯಾರ್ಥಿಗಳದು ಟಾಪ್ ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು, ಇಲ್ಲ ವೆಟರ್ನರಿ ಕಾಲೇಜು ಬೆಂಗಳೂರಲ್ಲಿ ನಾನು ವೆಟರ್ನರಿ ಮಾಡಬೇಕು. ನೀವು ನನ್ನ ಆಪ್ಷನ್ ಎಂಟ್ರಿ ಓಪನ್ ಮಾಡಿದರೆ ನೀವು ಫಸ್ಟ್ ಆಪ್ಷನ್ನೇ ಬೆಂಗಳೂರು ವೆಟರ್ನರಿ ಕಾಲೇಜ್ ಹಾಕಿದ್ದೀರಾ, ಫಸ್ಟ್ ಆಪ್ಷನ್ನೇ ನೀವು ಯಾವುದೋ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಹಾಕಿದ್ದೀರಾ. ಓಕೆ, ನಾಳೆ ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀನಿ, ನಿಮಗೆ ಅದೇನೇ ಸಿಕ್ಕಿದೆ, ನಿಮ್ಮನ್ನ ನನ್ನ ಸಿಸ್ಟಮಿಂದ ನಿಮ್ಮನ್ನು ಹೊರಗಡೆ ಕಳಿಸ್ಬೇಕು ನಾನು. ಅದಕ್ಕೋಸ್ಕರ ಪ್ರೀ ರೌಂಡು ಏನು ಅಂದರೆ 100% ನನಗೆ ಈ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಇಷ್ಟ ಇದೆ, ನಾನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ ಎನ್ನುವಂಥದ್ದು. ಇಂಥ ವಿದ್ಯಾರ್ಥಿಗಳು ನನ್ನ ಒಂದು ಇಂದಿನ ಒಂದು ಅನುಭವದಲ್ಲಿ ನಮ್ಮ ಡಾಟಾ ಪ್ರಕಾರ 15-20% ವಿದ್ಯಾರ್ಥಿಗಳಿರ್ತಾರೆ. ನಿಮ್ಗಳನ್ನ ನಮ್ಮ ಸಿಸ್ಟಮಿಂದ ಹೊರಗಡೆ ಕಳಿಸ್ಬೇಕು, ನಾನು ಕಾಲೇಜಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಪ್ರೀ ರೌಂಡ್ ಮಾಡುವಂಥದ್ದಕ್ಕೆ ನಾವು ಪ್ಲಾನ್ ಮಾಡಿದ್ವಿ. ಏನಂತಂದರೆ, ಈಗ ನಾನು ಹೇಳಿದ್ನಲ್ಲ, ಟಾಪ್ ವೆಟರ್ನರಿ ಸಿಕ್ಕಿದೆ, ನೀವು ದುಡ್ಡು ಕಟ್ಟ್ರಿ, ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ರಿ, ನಮ್ಮ ಸಿಸ್ಟಮಿಂದ ಮುಗಿದು ಹೋದ್ರಿ ನೀವು ಹೊರಗಡೆ. ಸರ್, ಮತ್ತೆ ಉಳಿದವರಿಗೆ ನಾನು ಮುಂದೆ ಪ್ರಶ್ನೆ ಕೇಳೋರಿಗೆ ಈಗಲೇ ಕ್ಲಾರಿಫೈ ಮಾಡಿದ್ದಾರೆ. ಸರ್, ಈಗ ಫಸ್ಟ್ ಪ್ರೀ ರೌಂಡಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಅದನ್ನು ನಾನು ಹೋಲ್ಡ್ ಮಾಡ್ಕೊಂಡು ಫಸ್ಟ್ ರೌಂಡಿಗೆ ಬರ್ಬೋದಾ? ಇಲ್ಲ ಸರ್, ಇದು ಅನ್ನೇ ಅಲ್ವಾ, ಹೆಂಗೆ ಸರ್ ಹೋಲ್ಡ್ ಮಾಡ್ಕೊಂಡು ಬರೋ, ನಮಗೆ ಸಿಕ್ಕಿರೋದು ಏನು ಗ್ಯಾರಂಟಿ ಸರ್? ನೋಡಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ರೌಂಡಲ್ಲಿ ನಾವು ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಕರ್ನಾಟಕದಲ್ಲೇ 10,000 11,000 ಸೀಟ್ ಇದೆ. 4,500 ಗೌರ್ಮೆಂಟ್ ಸೀಟ್ಗಳೇ ನಮಗೆ ಸಿಗುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಮತ್ತು ಈ ಪ್ರೈವೇಟ್ ಕಾಲೇಜಲ್ಲಿರುವಂತಹ ಸೀಟ್ಗಳೆಲ್ಲ. ಇಷ್ಟು ವಿದ್ಯಾರ್ಥಿಗಳು ಸಹ ಈಗ ನಮಗೆ ಭಾಗವಹಿಸಿರ್ತಾರೆ. ಅಂದರೆ ನೆಕ್ಸ್ಟ್ ರೌಂಡಿಗೆ ಅವರೆಲ್ಲ ಹೊರಗಡೆ ಹೋಗ್ತಾರೆ ಅಂತಂದರೆ ನಿಮಗೆ ಇನ್ನೂ ಉತ್ತಮವಾದಂತಹ ಸೀಟೇ ಸಿಗುತ್ತೆ. ಹಾಗಾಗಿ ನೀವು ಹೋಲ್ಡ್ ಮಾಡುವಂಥ ಅಗತ್ಯ ಇಲ್ಲ. ಪ್ರೀ ರೌಂಡಲ್ಲಿ ನನಗೆ ಸಿಕ್ಕಿರುವಂಥ ಸೀಟು 100% ನನಗೆ ತೃಪ್ತಿ ಆಗಿದೆ, ನಾನು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನುವಂಥವ್ರಿಗೆ 2-3 ಡೇಸ್ ನಾನು ಆಪ್ಷನ್ ಕೊಡ್ತೀನಿ, ಫೀಸ್ ಕಟ್ಟಿ ಹೋಗಿ ಅಡ್ಮಿಷನ್ ಆಗಿ. ಇನ್ನು ಉಳಿದಂಥವ್ರು ದಯಮಾಡಿ ನೀವೇನೂ ಮಾಡುವ ಅಗತ್ಯ ಇಲ್ಲ, ನಮ್ಮ ಕೌನ್ಸಿಲಿಂಗ್ ಸಿಸ್ಟಮ್ ಒಳಗಡೆ ಇರ್ತೀರಾ, ತಾವು ಫಸ್ಟ್ ರೌಂಡಿಗೆ ಬರ್ತೀರಾ. ಫಸ್ಟ್ ರೌಂಡಲ್ಲಿ ಸರ್, ಫಸ್ಟ್ ರೌಂಡಲ್ಲಿ ಎಲ್ಲಿ ಮೆಡಿಕಲ್ ಬರುತ್ತೆ? ಓಕೆ, ತೊಂದರೆ ಇಲ್ಲ, ಸೆಕೆಂಡ್ ರೌಂಡಲ್ಲಂತೂ ಬಂದೇ ಬರುತ್ತೆ. ಫಸ್ಟ್ ರೌಂಡಲ್ಲಿ ಸಹ ನಿಮಗೆ ಒಳ್ಳೆ ಸಿಕ್ಕಿಲ್ಲ, ನಿಮಗೆ ಕಂಪಲ್ಸರಿ ಅಡ್ಮಿಷನ್ ಏನಿಲ್ಲ, ಫಸ್ಟ್ ರೌಂಡಲ್ಲಂತೂ ನಾವು ಹೋಲ್ಡ್ ಮಾಡೋದಕ್ಕೆ ಹೇಳ್ತೀವಿ. ಮತ್ತು ಈ ಬಾರಿ ನಾವು ಫಸ್ಟ್ ರೌಂಡಲ್ಲೇ ವಿಶೇಷ ಕೆಟಗರಿಗಳದ್ದು ಡಿ ಕೆಟಗರೈಸೇಷನ್ ಮಾಡಿ ಮ್ಯಾಕ್ಸಿಮಮ್ ಸೀಟನ್ನು ನಾವು ಅಲ್ಲಿ ಅಲಾಟ್ ಮಾಡ್ತೀವಿ.
ಫಸ್ಟ್ ರೌಂಡಲ್ಲಿ ಹೋಲ್ಡ್ ಮಾಡಕ್ಕೆ ಹೇಳಿ ಸೆಕೆಂಡ್ ರೌಂಡಿಗೆ ಬರೋದಕ್ಕೆ ಹೇಳ್ತೀವಿ. ಅವಾಗಂತೂ ಮೆಡಿಕಲ್ ಬಂದು ಇವ್ರು ಹೊರಗಡೆ ಹೋಗ್ತಾರೆ, ನಿಮಗೆ ಬೆಸ್ಟ್ ಸೀಟು ಅಪ್ಗ್ರೇಡೇಷನ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಪ್ರೀ ರೌಂಡ್ ಅಂತಂದ್ರೆ ಸಿಕ್ಕಿರುವ ಸೀಟು 100% ನನಗೆ ಇಷ್ಟ ಆಗಿದೆ, ಕಾಲೇಜಿಗೆ ಹೋಗ್ತೀನಿ ಅನ್ನುವಂಥವ್ರಿಗೆ 2-3 ದಿನ ನಾನು ಓಪನ್ ಮಾಡಿಡ್ತೀನಿ ಅಡ್ಮಿಷನ್ ಆಗುವಂಥದ್ದಕ್ಕೆ ಪ್ರೀ ರೌಂಡು. ಫಸ್ಟ್ ರೌಂಡಲ್ಲಾದರೆ ನೀವು ಕಾಲೇಜಿಗೆ ಹೋಗ್ಬೋದು, ಸೀಟ್ ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಬರ್ಬೋದು. ನನಗೆ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 3 ಹಾಕಿ ಆ ಕಾಲೇಜ್ ಡಿಲೀಟ್ ಆಗಿ ನಮ್ಮ ಸಿಸ್ಟಮಲ್ಲಿ ಇರ್ಬೋದು. ಚಾಯ್ಸ್ 4 ಹಾಕಿ ನನಗೆ ಕೌನ್ಸಿಲಿಂಗೇ ಬೇಡ, ನಾನು ಮ್ಯಾನೇಜ್ಮೆಂಟಲ್ಲಿ ಅಡ್ಮಿಷನ್ ಆಗಿದ್ದೀನಿ ಅಂತ ಹೊರಗಡೆ ಹೋಗ್ಬೋದು. ಇದೇ 2 ವ್ಯತ್ಯಾಸ ಪ್ರೀ ಆ್ಯಂಡ್ ಫಸ್ಟ್ ರೌಂಡಿಗೆ.